ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುರು. ನನ್ನ ತಮ್ಮನ ಗಾಡಿ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡಿಂಗ್ ಪಾಯಿಂಟ್ಗೆ ಹಾಕು, ಲೋಡ್ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಖುಷಿಯಿಂದ ತಾವ್ಬಿಟ್ಟು ಗಾಡಿನ ಸೇಸ್ದಾಗ ಲೋಡಿಂಗ್ ಪಾಯಿಂಟ್ಗೆ ಹಾಕ್ದವನೇ ಬಿಲ್ಗಿಲ್ಲೆಲ್ಲ ಇಸ್ಕೊಂಡು ಸೇಸ್ದಾಗ ಬಂದೆ. ನನಗಂತೂ ಫುಲ್ಲು ಜೋಶು. ಯಾಕಪ್ಪ ಅಂದರೆ ಇವತ್ತು 4 ಕಡೆ ಹಾಕಿದ್ರು, ಟ್ರಾಫಿಕ್ಕು ಹೆಂಗಪ್ಪ ಹೋಗೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಆಯಿತು ಇರಲಿ ಅಂತೇಳ್ಬಿಟ್ಟು ಜೋಶಲ್ಲಿ ಒಟ್ಟನೆ ಸೇಸ್ದಾಗಿ ಕಂಪ್ನಿ ಬಿಟ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದು ನೋಡ್ತೀನಿ, ನಮ್ಮ BMTC ಬಸ್ಸು ಕೆಟ್ಟು ನಿಂತಿದೆ. ಆ ಎಲೆಕ್ಟ್ರಿಕ್ ಬಸ್ ಬಿಟ್ಟಾಗಿಂದ ನಾನು ಹೆಚ್ಚು ಕಮ್ಮಿ ಒಂದು 10-15 ಮೇಲೆ ನೋಡಿದ್ದೀನೇನೋ. ಯಾವಾಗಲೂ ಹಿಂಗೆ ರೋಡಲ್ಲಿ ಕೆಟ್ಟು ನಿಂತ್ಕೊಳ್ಳೋದೇ ಆಯಿತು. ಸರಿ ಆಯ್ತು, ಏನು ಮಾಡೋಂಗಿಲ್ಲ, ಇದರಿಂದ ಸ್ವಲ್ಪ ಟ್ರಾಫಿಕ್ ಆಯ್ತದೆ. ಆದರೆ ಏನು ಮಾಡೋಕ್ಕಾಯ್ತದೆ, ಒಂದು ಗಾಡಿ ಅಂದಮೇಲೆ ಕೆಟ್ಟು ನಿಂತದೆ. ಯಾವುದಾದ್ರೂ ಏನು ಪ್ರೈವೇಟ್ ಆದ್ರೇನು ಗೌರ್ಮೆಂಟ್ ಆದ್ರೇನು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹಂಗೆ ಮಾಡ್ಕೊಂಡು ಮುಂದಕ್ಕೆ ಬಂದುಬಿಟ್ಟು ಅಲ್ಲಿಂದ ಬಂದವನೇ ಅನ್ಲೋಡ್ ಪಾಯಿಂಟ್ಗೆ ಹಾಕ್ತೆ. ಹೆಂಗೋ ಬೇಗ ಅನ್ಲೋಡ್ ಮಾಡ್ಕೋತಾ ಇದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಅವ್ರು ಅನ್ಲೋಡ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಕಡೆಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಕ್ಲೀನಾಗಿ ಬೆಲ್ಟು ಲಾಕು ಎಲ್ಲ ಹಾಕ್ಕೊಂಡು ಅಲ್ಲಿಂದ ಶಿಸ್ತಾಗಿ ಹೊಟ್ಟೆ ಬೇರೆ ಹಸಿತೈತೆ. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಕುತ್ಕೊಂಡು ಊಟ ಮಾಡಿದೆ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಸರಿ ಅಲ್ಲಿಂದ ಮುಂದಕ್ಕೆ ಹೋಯ್ತಿದ್ದೆ, ಬ್ಲಡ್ ಡೊನೇಟ್ ಮಾಡೋರು ಸಿಕ್ಕಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಇನ್ನೊಬ್ರು ಜೀವ ಉಳಿಯುತ್ತಲ್ಲ ಬ್ಲಡ್ ಡೊನೇಟ್ ಮಾಡಿದ್ರೆ ಅಂತೇಳ್ಬಿಟ್ಟು ನನಗೂ ಖುಷಿ ಬ್ಲಡ್ ಕೊಡೋದ್ರಿಂದ. ಹಂಗಾಗಿ ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹೋದನೆ ಬ್ಲಡ್ ಕೊಡೋಕ್ಕೆ. ನನಗೆ ಇಂಜೆಕ್ಷನು ಅಂದರೆ ತುಂಬ ಭಯ, ಆದರೂ ಹಂಗೆ ಕಷ್ಟ ಬಿದ್ದು ಚುಚ್ಚಿಸ್ಕೊಂಡೆ. ನಮ್ಮ ಮನೆಗೆ ಫೋನ್ ಮಾಡಿ ಹೇಳ್ತಾಯಿದ್ದೆ ನನ್ನ ವೈಫಿಗೆ, ಚುಚ್ಚಿಸ್ಕೊಂಡಿದ್ದೀನಿ ನೋಡಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಹೊರಟೆ. ಇವತ್ತು ನೋಡಿದೆ, ಇವತ್ತಾರು ಟ್ರಾಫಿಕ್ ಇರುತ್ತೋ ಇರಲ್ವೋ ಅಂದ್ಕೊಂಡು, ಬಟ್ ಆ ಟ್ರಾಫಿಕ್ ಅನ್ನೋದು ನಮ್ಮನ್ನ ಬಿಡಲ್ಲ ಅನಿಸುತ್ತೆ. ಅದಕ್ಕೆ ಸರಿ ಆಯ್ತು, ಏನು ಮಾಡೋಂಗಿಲ್ಲ, ಮತ್ತೆ ಅದೇ ಖುಷಿಲಿ ಅದೇ ಜೋಶಲ್ಲಿ ಮನೆಗೆ ಹೋಗೋಣ, ಇನ್ನೇನು ಮುಗೀತಲ್ಲ ಎಲ್ಲ, ಸರಿ ಆಯ್ತು ಆರಾಮಾಗಿ ಹೋಗೋಣ ಅಂತೇಳ್ಬಿಟ್ಟು ಜೋಶಲ್ಲಿ ವಿಡಿಯೋ ಮಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ಬೇಜಾರು ಕಳ್ಕೊಂಡು ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.